ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಲಿಜ ಸಮುದಾಯದ ರಾಜಧಾನಿ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ದೇವರಾಯರ ಸಂತತಿ, ಕೈವಾರ ತಾತಯ್ಯರ ಮರಿಮಕ್ಕಳು ಎಂದೆಲ್ಲ ಹೇಳಿಕೊಳ್ಳುವ ಬಲಿಜ ಸಮುದಾಯದ ಕುಲಗುರುಗಳು ಅಂತ ಇರೋದು ಕೈವಾರದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು. ಇಂತಹ ಮಹನೀಯರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಲು ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಆದೇಶ ನೀಡಿತು. ಇದರಿಂದ ಸರ್ಕಾರದ ಮಟ್ಟದಲ್ಲಿ ಜಯಂತಿ ಆಚರಣೆ ಮಾಡುತ್ತಿದ್ದು, ಈ ಬಾರಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸುವಂತೆ ಬಲಿಜ ಸಮುದಾಯದ ಮುಖಂಡರು ಜಿಲ್ಲಾಧಿಕಾರಿಗಳನ್ನು ಬೇಡಿಕೊಂಡ ಘಟನೆ ನಡೆಯಿತು. ಮೆರವಣಿಗೆ ಮಾಡಬೇಕಾ ಏನು ಅದೆಲ್ಲ ಅಫಿಷಿಯಲ್ ಆಗಿ ಸ್ಥಳ ಮುಂಚೆ ಕೈವಾರ ತಾತಯ್ಯನವರ ದೇವಾಲಯ ಅಂತಾನೆ ಮಾಡ್ತಾ ಇದ್ರು. ಅದರಿಂದ ಈಗ ಯಾಕಂದ್ರೆ ಇವಾಗ ಕನ್ನಡ ಭವನ ಅದು ಇದಕ್ಕೆ ಎಷ್ಟು ದೂರ ಇದೆ, ಎಷ್ಟು ಹತ್ರ ಇದೆ ನೋಡಿ. ಅದು ಅಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಅಲ್ಲಿಂದ ಇಲ್ಲಿ ಮೆರವಣಿಗೆ ಕರೆಕ್ಟ್ ಆ ಥರ ಸ್ವರೂಪ ಇಟ್ಕೊಂಡು ಮಾಡಿ. ಸರ್ ನಮಸ್ತೆ. ಮಲ್ಲಕ್ಕಿ ಕಮ್ಮಿ ಸದಸ್ಯರು. ಯಾಕಂದರೆ ಈ ವರ್ಷ ನಾವು ಏನೇನು ಮಾಡಿದ್ದೀವಿ, ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಪಿಟಲ್ 3 ಕೋಟಿ 3 ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಈ ವರ್ಷ ಪಲ್ಲಕ್ಕಿ ಅಥವಾ ಅದ್ದೂರಿ ಬೇಡ, ಯಾಕಂದರೆ ಶಾಸಕರು ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಕಮಿಟಿ ನಮ್ಮ ತಾಲೂಕು ಅಧ್ಯಕ್ಷರು ಈ ವರ್ಷ ಏನಿಗೆ ಹಳ್ಳಿಗಳಲ್ಲಿ ಎಲ್ಲ ಕಲೆಕ್ಷನ್ ಮಾಡ್ತಾರೆ. ಸರ್ಕಾರದಿಂದ ಯಾವುದೇ ಹಣ ನಾವು ತಗೊಳ್ತಾ ಇಲ್ಲ. ನಮ್ಮ ಕಮ್ಯುನಿಟಿಯಿಂದನೇ ಹಾಕೋದಿಲ್ಲ. ಈ ಸಾರಿ ಅದ್ದೂರಿ ಬೇಡ. ಆಮೇಲೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅವತ್ತೇ. ಹಾಗಾಗಿ ಪಲ್ಲಕ್ಕಿಗಳು ಮೆರವಣಿಗೆ ಬೇಡ. ಸಿಂಪಲ್ ಆಗಿ ದೇವಸ್ಥಾನದಲ್ಲೇ ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ಎಲ್ಲ ಭಕ್ತರಿಗೂ ದೇವಸ್ಥಾನದ ಎಲ್ಲ ಮಾಡಿ 11 ಗಂಟೆ. ಇದಕ್ಕೆ ಕಾರಣಗಳು ಹಲವಾರು ಇದ್ದರೂ ಪ್ರಮುಖವಾಗಿ ಯಾರೋ ಜನರನ್ನು ಕರೆತಂದು ಮತ್ಯಾರೋ ಹಣ ಚಂದ ಹಾಕಿ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿದರೆ, ನಾಯಕರೆನಿಸಿಕೊಂಡ ಕೆಲವರು ವೇದಿಕೆ ಹತ್ತಿ ಕ್ಯಾಮ್ರಾಗಳಿಗೆ ಫೋಜು ನೀಡುವುದು ಬಲಿಜ ಸಮುದಾಯದಲ್ಲಿ ಸಾಮಾನ್ಯವಾಗಿದೆ. ಬಲಿಜ ಸಮುದಾಯದ ಮೀಸಲಾತಿ ಕಸಿದುಕೊಂಡರೆ ಅದನ್ನು ವಾಪಸ್ ಕೇಳುವ ದಮ್ಮು ತಾಕತ್ತು ಇಲ್ಲದ ನಾಯಕರು, ಬಲಿಜ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೇಳುವ ದಮ್ಮು ತಾಕತ್ತು ಇಲ್ಲದ ನಾಯಕರು ವೇದಿಕೆಯಲ್ಲಿ ಫೋಜು ಕೊಡಲು ಮಾತ್ರ ಮುಂದಿರುತ್ತಾರೆ ಎಂಬ ಅಸಮಾಧಾನವನ್ನು ಬಲಿಜ ಸಮುದಾಯದ ಮುಖಂಡರೇ ವ್ಯಕ್ತಪಡಿಸುತ್ತಿದ್ದಾರೆ. ಸಾಲದೆಂಬಂತೆ ಕಳೆದ ಸಾಲಿನ ಕೈವಾರ ತಾತಯ್ಯನವರ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಇದೇ ಬಲಿಜ ಸಮುದಾಯದ 2 ನಾಯಕರ ನಡುವೆ ವೇದಿಕೆಯಲ್ಲೇ ನಡೆದ ಕಿತ್ತಾಟ ಅತ್ತ ಸರ್ಕಾರಕ್ಕೆ ಮುಜುಗರ ತಂದರೆ, ಇತ್ತ ಸಮುದಾಯ ತಲೆ ತಗ್ಗಿಸುವಂತಾಗಿತ್ತು. ಸಮುದಾಯದ ಅಭಿವೃದ್ಧಿಗಾಗಿ ಮಾತನಾಡದ ನಾಯಕರು ವೇದಿಕೆಯಲ್ಲಿ ಅನಗತ್ಯ ಪ್ರಲಾಪ ಮಾಡುವ ಮೂಲಕ ಇಡೀ ರಾಜ್ಯದಲ್ಲಿರುವ ಬಲಿಜ ಸಮುದಾಯಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ವರ್ತಿಸಿದ ಪರಿ ಇದೀಗ ಸಮುದಾಯದಲ್ಲಿ ಮಡುಗಟ್ಟಿದೆ. ಹಾಗಾಗಿ ವೇದಿಕೆಯಲ್ಲಿ ಪೋಸು ನೀಡುವ ನಾಯಕರೇ ವೆಚ್ಚ ಭರಿಸುವ ಜೊತೆಗೆ ಜನರನ್ನು ಕರೆತರುವ ಕೆಲಸ ಮಾಡಲಿ ಎಂದು ಮುಂದೆ ನಿಂತು ಖರ್ಚು ಮಾಡುತ್ತಿದ್ದ ನಾಯಕರು ಸೈಡ್ ಆಗಿರುವ ಕಾರಣ ಇದೀಗ ಜನರನ್ನು ಕರೆತರಲಾಗದೆ ಹಾಸ್ಟೆಲ್ ನಿರ್ಮಾಣದ ನೆಪ ಒಡ್ಡಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ದುಂಬಾಲು ಬೀಳುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರೇ ಹೇಳುತ್ತಿದ್ದಾರೆ. ಇನ್ನು ಮಾರ್ಚ್ 3ರಂದು ನಡೆಯಲಿರುವ ಶ್ರೀ ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೂ ಯಾರೂ ಆಸಕ್ತಿ ತೋರುವಂತೆ ಕಾಣುತ್ತಿಲ್ಲ. ಕಾರಣ, ಕಳೆದ ಬಾರಿ ಜನರನ್ನು ಕರೆತಂದ ನಾಯಕರಿಗೆ ವೇದಿಕೆಯಲ್ಲಿ ಪೋಸು ನೀಡುವ ನಾಯಕರು ಮಾಡಿದ ಅಪಮಾನ ಇಡೀ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದ್ದು, ವೇದಿಕೆಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವ ನಾಯಕ ಜನರನ್ನು ಕರೆತಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿ ಎಂಬ ತೀರ್ಮಾನಕ್ಕೆ ಸಮುದಾಯದವರು ಬಂದಿದ್ದಾರಂತೆ. ಇದರಿಂದ ಕಳೆದ 13ರಂದು ನಡೆದ ಪೂರ್ವಭಾವಿ ಸಭೆಗೂ ಪ್ರಮುಖರು ಹಾಜರಾಗದೆ ಕೇವಲ ಸಾಮಾನ್ಯರು ಮಾತ್ರ ಹಾಜರಾಗಿದ್ದರು ಎನ್ನಲಾಗಿದೆ. ಇನ್ನು ಮಾರ್ಚ್ 3ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೂ ಜನರನ್ನು ಕರೆತರುವ ಜವಾಬ್ದಾರಿ ಯಾವುದೇ ಬಲಿಜ ನಾಯಕರು ಈವರೆಗೂ ತೆಗೆದುಕೊಂಡಿಲ್ಲ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿದೆಯೇ ಎಂಬ ಸಂದೇಹ ಎದುರಾಗಿದೆ.
ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿಯೂ ಸರಳವಾಗಿ ಕಾರ್ಯಕ್ರಮ ಮುಗಿಸಲು ಮನವಿ ಮಾಡಲಾಗಿದ್ದು, ಬಲಿಜ ರಾಜಧಾನಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಶಾಸಕರದ್ದು ಕೈವಾರ ತಾತಯ್ಯನವರ ಜಯಂತಿಗೆ ಜನರನ್ನು ಸೇರಿಸುವ ನಾಯಕರಿಲ್ಲದೆ ಸರಳವಾಗಿ ಆಚರಿಸಲು ತೀರ್ಮಾನಿಸಿರುವುದು ಆ ಸಮುದಾಯದ ಸಾಮಾನ್ಯರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ತನು ಮನ ಧನ ಅರ್ಪಿಸಿ ಕೆಲಸ ಮಾಡುವ ನಾಯಕರಿಗೆ ಮನ್ನಣೆ ಇಲ್ಲ, ಪೋಸು ಕೊಡುವ ನಾಯಕರು ಬದಲಾಗಲ್ಲ ಎಂಬ ಸ್ಥಿತಿ ಬಲಿಜ ಸಮುದಾಯದಲ್ಲಿ ಎದುರಾಗಿದ್ದು, ಮೀಸಲಾತಿ ಕೇಳದ, ನಿಗಮಕ್ಕೆ ಅನುದಾನ ಕೇಳದ ಬಲಿಜ ಸಮುದಾಯದ ನಾಯಕರು ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಜಿಲ್ಲಾಡಳಿತವೇ ಆಚರಿಸಲಿ ಎಂದು ಹೇಳುವ ಮೂಲಕ ತಮ್ಮ ಅಸಹಾಯಕತೆಯನ್ನು ತೋರ್ಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನು ಏನೇನು ನಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.